स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल के अभिवृद्धि कामों को देखकर किसी में उंगली उठाने की औकात नहीं। सीएम सिद्धरामैया बीजापुर के बबलेश्वर मत क्षेत्र में अभिवृद्धि कामों का उद्घाटन और शिलान्यास करते हुए सीएम सिद्धरामैया ने राज्य की सरकार किसानों और जनता के हित में काम करने वाली सरकार बताया। इस क्षेत्र में एमबी पाटिल का काम किसी कारनामे से कम नहीं। मोदी का जादू राज्य में नहीं चलेगा। जनता को राज्य में कांग्रेस पर पूरा भरोसा है। जनता आगे भी कांग्रेस को अधिकार दिलाएगी, इसका विश्वास जताया। सम्मान्य श्री एमबी पाटिल अमृत हस्तದ ಬಿಡುಗಡೆಗೊಂಡಿದೆ। ವಿಜಯಪುರ ತಾಲೂಕು ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದ ಈ ಒಂದು ಕಿರುಹೊತ್ತಿಗೆಯನ್ನ ಹಿರಿಯರೇ, ಸಹೋದರ ಸಹೋದರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ದಿನ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ನಾಯಕರು, ಇವತ್ತು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಯಸಿದ್ದು ಈ ಭೂಮಿಗೆ ಒಂದು ವಿಜಯಪುರ ಜಿಲ್ಲೆಯ ಒಂದು ಭೂಮಿಗೆ ಒಂದು ಬೊಗಸೆ ನೀರು ಕೊಟ್ರೆ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಮೇಲಿಸ್ತದೆ. ಅಂದ್ರೆ ಒಂದು ಆ ಬೊಗಸೆ ನೀರಿನ ಸಲುವಾಗಿ ನಮ್ಮ ಉತ್ಕೃಷ್ಟವಾದಂತ ಭೂಮಿ, ಒಳ್ಳೆ ಬಿಸಿಲಾದ ದೇವರು ನಮ್ಗೆ ಕೊಟ್ಟಿದ್ದಾನೆ. ಆದ್ರೆ ನಮ್ಗೆ ಒಂದು ಬೊಗಸೆ ನೀರಿರಲಿಲ್ಲ. ಹೀಗಾಗಿ ಆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಕನಸನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮೂಲಕ ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಈ ರಾಜ್ಯದ ಜಲಸಂಪನ್ಮೂಲ ನೀರಾವರಿ ಸಚಿವರು ಮಾಡುವ ಮೂಲಕ ಇವತ್ತು ಆ ಬೊಗಸೆ ನೀರನ್ನು ಹರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಹಿಂದೆ ನಾವು ಕೊಯ್ನಾ ನದಿಯಿಂದ ನಾವು ನೀರಾವರಿ ಹಾಕಬೇಕಾಗಿತ್ತು. ಎಲ್ಲೋ ನಮ್ಮ ಹಿರಿಯರು ಎಡವಿದ್ದಲ್ಲಿ, ಯಾವ ಕಾಲಕ್ಕೆ ಎಡವಿದ್ರು ಗೊತ್ತಿಲ್ಲ, ಆ ಮಾಡಿದಂತ ತಪ್ಪಿನಿಂದ ಇವತ್ತು ನುಸ ನಮಗೆ ಸುಮಾರು 70 ವರ್ಷ ಅವತ್ತು ನುಸ ನೀರಿಗಾಗಿ ಪ್ರಶ್ನೆ ಬಂತು. ಇವತ್ತು ಮುಳುವಾಡಿ ನೀರಾವರಿ ಬ್ರಿಟಿಷರ ಕಾಲದಲ್ಲಿ ನುಸ ಸರ್ವೆ ಆಗಿರುವಂತದ್ದು, ರೂಪರೇಷೆ ಆಗಿರುವಂತದ್ದು. ನಮ್ಮ ಹಿರಿಯರಾದಂತ ರಾಜಾರಾಮ್ ದುಬೆ ಅವರು, ನಮ್ಮ ಮುರುಗಪ್ಪನ ಸುಗಂಧಿ ಅವರು, ಬಾಬುರಾವ್ ಹುಜ್ರೆ ಅವರು, ಇನ್ನು ಅನೇಕರು ಈ ಮುಳುವಾಡಿ ನೀರಾವರಿ ಕೆಲಸ ಹೊಂದಿದ್ರು. ಇವತ್ತು 70 ವರ್ಷ ಮೇಲ್ಪಟ್ಟಾಯ್ತು, ಆದ್ರೆ ನೀರಾವರಿ ಆಗಲಿಲ್ಲ. ಕೃಷ್ಣಾ ನ್ಯಾಯಾಧಿಕಾರ 1ರಲ್ಲಿ ನಮಗೆ ಆಲ್ಮಟ್ಟಿ ಡ್ಯಾಮ್ ನಮ್ಮ ಜಿಲ್ಲೆದಾಗಿ, ಆಲ್ಮಟ್ಟಿ ಡ್ಯಾಮ್ ನಮ್ಮ ಜಿಲ್ಲೆದಾಗಿ ನಮಗೆ ಕೇವಲ 30,000 ಹೆಕ್ಟೇರ್ ನೀರಾವರಿ ಆಯ್ತು. ಬರೀ 30,000 ಹೆಕ್ಟೇರ್, 75,000 ಎಕರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇವತ್ತು 15 ಲಕ್ಷ ಎಕರೆ ಸುಭದ್ರವಾದಂತಹ ಬುನಾದಿಯನ್ನು ಹಾಕಿದ್ದೀವಿ. ಇವತ್ತು 203 ಕೆರೆಗಳನ್ನು ತುಂಬುವಂತದ್ದು. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಗೆ 13,700,000 ಕೋಟಿ ರೂಪಾಯಿಗಳ ಕೆಲಸಗಳನ್ನು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅನುಮೋದನೆ. ಈ ಬಸವ ಜನ್ಮ ನರೇಂದ್ರ ಮೋದಿನೇ ನಡೆಸ್ತಾರೆ. ಈಗ ಯಡಿಯೂರಪ್ಪ ಯಾವ ಮೂಲಕ ಯಾಕೆ ತಪ್ಪು ಮೊದಲನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದೆಲ್ಲ ತಿಳಿಸಬೇಕು. ಆ ಕಾರಣದಿಂದಲೇ ಯಡಿಯೂರಪ್ಪ ಹೇಗಾದ್ರೂ ಮಾಡಿ ಎಂಬಿ ಪಾಟೀಲ್ರಿಗೆ ಕಳಂಕ ತರಬೇಕು, ಅವರ ಇಮೇಜ್ಗೆ ಧಕ್ಕೆ ತರಬೇಕು ಅಂತೇಳಿ 2 ಬಾರಿ ಬಂದು ಬಾಯಿ ಬಂದಾಗ ಮಾತಾಡಿದ್ದಾರೆ. ಯಡಿಯೂರಪ್ಪ ಇದ್ದಾರಲ್ಲ, ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲಪ್ಪ. ಯಡಿಯೂರಪ್ಪ ಬಾಯಿ ಬಿಟ್ರೆ ಬರೀ ಸುಳ್ಳು. ಯಡಿಯೂರಪ್ಪನವರ ಮನೆ ದೇವರೇ ಸುಳ್ಳು, ಸುಳ್ಳೇ ಅವರ ಮನೆ ದೇವರು. ಅದಕ್ಕೆ ಎಲ್ಲ ಕಡೆ ನನ್ನ ಬಗ್ಗೆ, ಎಂ ಬಿ ಪಾಟೀಲ್ ಬಗ್ಗೆ
ಯಾರ್ಯಾರು ಈ ಕ್ಷೇತ್ರ ನಮ್ಮ ಕಾಂಗ್ರೆಸ್ಸಿನ ನಾಯಕರುಗಳಿದ್ದಾರೆ ಎಲ್ಲರ ಬಗ್ಗೆನೂ ಕೂಡ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಕೆಳಮಟ್ಟದ ಭಾಷೆಯನ್ನ ಪ್ರಯೋಗ ಮಾಡಿಕೊಂಡು ಕೆಟ್ಟದಾಗಿ ಮಾತಾಡ್ತಾರೆ. ಯಡಿಯೂರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, 3 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವರಿಗೆ ಕನಿಷ್ಠ ಪಕ್ಷ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ನನಗೆ ಏಕವಚನದಲ್ಲಿ ಮಾತಾಡ್ತಾರೆ, MB ಪಾಟೀಲ್ಗೆ ಏಕವಚನದಲ್ಲಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಅಯೋಗ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ನಾನು ಇದಕ್ಕಿಂತ ಕೆಟ್ಟದಾಗಿ ಮಾತಾಡಕ್ ಬರ್ತದೆ ನನಗೆ. ಯಡಿಯೂರಪ್ಪನವರು 10ರಷ್ಟು ಕೆಟ್ಟದಾಗಿ ಮಾತಾಡಕ್ ಬರ್ತದೆ. ಆದ್ರೆ ಅದು ನಮ್ಮ ಸಂಸ್ಕೃತಿ ಅಲ್ಲ. ನಮಗೆ ಒಂದು ಸಂಸ್ಕೃತಿ ಇದೆ, ಒಂದು ಸಂಸದೀಯ ಭಾಷೆ ಗೊತ್ತಿದೆ, ಸಂಸ್ಕಾರ ಇದೆ. ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಹೊರತು ರಾಜಕಾರಣಕ್ಕೆ ಬರಲು ಕೆಟ್ಟ ಮಟ್ಟದ ಕೀಳು ಮಟ್ಟದ ಪದಗಳನ್ನು ಬಳಸಿ ಬೈಯಕ್ಕಲ್ಲ. ನಾನು ಕರ್ನಾಟಕದಲ್ಲಿ 40 ವರ್ಷಗಳ ರಾಜಕಾರಣದಲ್ಲಿ ಇದ್ದೇನೆ. ಯಡಿಯೂರಪ್ಪನಿಗಿಂತ ಜಾಸ್ತಿ ಹೋರಾಟದಿಂದ ಬಂದಿರೋಲ್ಲ. ಯಡಿಯೂರಪ್ಪ ಬರೀ ಶಾಲೆ ಹಾಕಂತಾರೆ, ರೈತರು ಹಸಿರು ಶಾಲೆ ಹಾಕಂತಾರೆ. ನಾನು ಸ್ವತಃ ರೈತ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ 3 ವರ್ಷ ಕೆಲಸ ಮಾಡಿದಂಥವ್ರು. ರೈತರ ಕಷ್ಟ ಸುಖಗಳನ್ನ ಬಲ್ಲಂತವ್ರು. ಯಡಿಯೂರಪ್ಪನವ್ರ ರೀತಿ ಡೋಂಗಿ ರೈತ ಮುಖಂಡನಲ್ಲ. ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಹಸಿರು ಶಾಲೆ ಹಾಕೊಂಡು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಂದ್ಮೇಲೆ ರೈತರ ಪರವಾಗಿ ಇರ್ಬೇಕಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ತಿಂಗಳಾಗಲಿಲ್ಲ. ಹಾವೇರಿನಲ್ಲಿ ರೈತರು ಮಳೆ ಬಿದ್ದಿದೆ, ಬಿತ್ತನೆ ಮಾಡಬೇಕು, ಗೊಬ್ಬರ ಕೊಡಿ, ಬೀಜ ಕೊಡಿ ಅಂತ ಕೇಳಿ ಪ್ರತಿಭಟನೆ ಮಾಡಿದರೆ ಆ ರೈತರ ಮೇಲೆ ಪೊಲೀಸ್ನವರು ಬಿಟ್ಟು ಗುಂಡಾರಿಸಿ 2 ರೈತರನ್ನ ಕೊಂದಾಕದಂತ ಯಡಿಯೂರಪ್ಪ ರೈತರ ಶಾಲೆ ಹಾಕೊಳ್ಳಿಕ್ಕೆ ಇವರು ಯೋಗ್ಯತೆ ಇದೆಯಾ? ರೈತರ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇದೆಯಾ? ಇದೇ ಯಡಿಯೂರಪ್ಪ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇವರು ಮುಖ್ಯಮಂತ್ರಿ ಆಗಿರುವಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡಿದ್ವಿ, ಸಾಲ ಮನ್ನಾ ಮಾಡಬೇಕು. ಯಡಿಯೂರಪ್ಪ ಉತ್ತರ ಕೊಟ್ಟರು ಅಂದ್ರೆ ಕೌಶಲ್ಯದಲ್ಲಿ ನಾವು ದುಡ್ಡು ಎಲ್ಲಿಂದ ತರಲಿ? ಸಾಲ ಮನ್ನಾ ಮಾಡಕ್ಕೆ ದುಡ್ಡು ಎಲ್ಲಿಂದ ತರೋದು? ಸಾಲ ಮನ್ನಾ ಮಾಡಕ್ಕಾಗಲ್ಲ. ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡ್ಕೊಳ್ತಕ್ಕಂಥ ಮಿಷಿನ್ ಇಲ್ಲ ಅಂತೇಳಿ ಇದೇ ಯಡಿಯೂರಪ್ಪ ಕೌನ್ಸಿಲ್ನಲ್ಲಿ ಹೇಳಿದ್ದಾರೆ. ಈಗ ವೀರಾವೇಶದಿಂದ ರೈತರ ಸಾಲ ಮನ್ನಾ ಮಾಡದೆ ಹೋದರೆ ಸಿದ್ದರಾಮಯ್ಯನವರ ಮೂಗಿಡಿದು ಮನ್ನಾ ಮಾಡಿಸ್ತೀನಿ, ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀನಿ. ಯಡಿಯೂರಪ್ಪ ನಿಮಗೆ ತಾಕತ್ತಿದ್ರೆ ಪಾರ್ಲಿಮೆಂಟ್ ಅನ್ನ ಮುತ್ತಿಗೆ ಹಾಕಿ ನರೇಂದ್ರ ಮೋದಿ ಅವರ ಮೂಗಿಡಿದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥ 42,000 ಕೋಟಿ ರೂಪಾಯಿ
ರೂಪಾಯಿಗಳನ್ನ ಮನ್ನಾ ಮಾಡಿಸಿ. ಆಗ ನಿಮ್ಮ ಆವೇಶಕ್ಕೆ ಗೌರವ ಬರ್ತದೆ. ನಿಮ್ಮ ಕೈಲಿ ಮಾಡಿಸ್ತೇ ಹೋದರೆ ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಯಡಿಯೂರಪ್ಪ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥದನ್ನ ಇವತ್ತು ಹೇಳ್ಬೇಕಾಗ್ತದೆ. ನೀವು ಕೂಡ ಹೇಳ್ಬೇಕು. ಇಲ್ಲಿ ಬಂದು ಹೋದ್ರ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದ್ರ ಅಲ್ಲಿ ಬಬಲೇಶ್ವರ ಬಂದಿದ್ರ ಬಂದಿದ್ರು 2 ಸಲ ಅಲ್ಲಿಗೆ ಬಂದಿದ್ರ ಚಿಕ್ಕೋಟೆ ಬಂದಿದ್ರ ಇದೇ ತಾಲೂಕು 2 ಸಾಲ ನಾನು ಸೊಸೈಟಿಗೆ ಕೊಟ್ಟಿರ್ತಕ್ಕಂಥ ಸಾಲ ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. 50,000 ರೂಪಾಯಿವರೆಗೆ 22,27,506 ಜನ ರೈತರಿಗೆ 8,165 ಕೋಟಿ ಸಾಲವನ್ನ ಮನ್ನಾ ಮಾಡಿದ್ರೆ ಮಾಡಿದ್ದೀರ ಇಲ್ಲ? ಇವ್ರಿಗೆ ಬಂದಿರೋದು ಹೋಗ ಈ ಎಂ ಬಿ ಪಾಟೀಲ್ ವಿರುದ್ಧ ಮಾತಾಡ್ಲಿಕ್ಕೆ ಅವ್ರಿಗೆ ಏನಾದ್ರು ಯೋಗ್ಯತೆ ಇದೆ? ಈಗ ಏನುವುದಿಲ್ಲ. ಓದಿ ನೀರಾವರಿಗಾದ್ರೂ ಏನಾದ್ರು ಮಾಡಿದ್ರ? ನೀರಾವರಿಗೆ ಅವರು ಮಂಜೂರು ಮಾಡಿದ್ದು ಅವ್ರ ಕಾಲದಲ್ಲಿ 5 ವರ್ಷದಲ್ಲಿ 1,200 ಕೋಟಿ, ಖರ್ಚು ಮಾಡಿದ್ದು 530 ಕೋಟಿ. 530 ಕೋಟಿ. ನಾವು 13,000 ಕೋಟಿಗೆ ಮಂಜೂರು ಮಾಡಿ 6,500 ಕೋಟಿ ಕೆಲಸ ನಡೀತಾ ಇದೆ. 5,200 ಕೋಟಿ ಖರ್ಚು ಮಾಡಿದ್ದೀವಿ. ಅವ್ರು ಖರ್ಚು ಮಾಡಿದಂತ 10 ಪಟ್ಟು ಜಾಸ್ತಿ ನಾವು ಖರ್ಚು ಮಾಡಿದ್ದೀವಿ. ಬರೀ ಬಿಜಾಪುರ ಜಿಲ್ಲೆ ಒಂದಕ್ಕಿಂತ ಬಿಜಾಪುರ ಜಿಲ್ಲೆ ಒಂದಕ್ಕಿಂತ 10 ಪಟ್ಟು ಬಿಜೆಪಿ ಅವರು ಖರ್ಚು ಮಾಡಿದಂತ 10 ಪಟ್ಟು ನಾವು ಖರ್ಚು ಮಾಡಿದ್ದೀವಿ. ರೈತರಿಗೆ ಬಹಳ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಹಳ ಮಾಡ್ಬಿಟ್ಟಿದ್ದೀನಿ ನಾವು ಅಧಿಕಾರದಲ್ಲಿದ್ದಾಗ. 3 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ರೈತರಿಗೆ ಸಾಲ ಕೊಡ್ತಾ ಇರೋರು ಯಾರು? ನಾವು ಕೊಟ್ಟಿರಲಿಲ್ಲ. ಕೃಷಿ ಹೊಂಡಗಳನ್ನ ತೋಡಿಸ್ಲಿಕ್ಕೆ ಕೃಷಿ ಭಾಗ್ಯ ಕಾರ್ಯಕ್ರಮ ತಂದವರು ನಾವು. ಇವತ್ತು 1,82,000 ಕೃಷಿ ಹೊಂಡಗಳನ್ನ ತೋರಿಸಿದ್ದೀವಿ. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದೇ ಒಂದು ಕೃಷಿ ಹೊಂಡ ತೋರಿಸಿದ್ದೀವಿ. ನಾವಿವತ್ತು ಬಡವರಿಗೆ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 1,20,00,000 ಕುಟುಂಬಗಳಿಗೆ ಸುಮಾರು 4.5 ಕೋಟಿ ಜನರಿಗೆ 4.5 ಕೋಟಿ ಜನರಿಗೆ ಪ್ರತಿಯೊಬ್ಬರಿಗೆ ತಿಂಗಳಿಗೆ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟಕ್ಕಂಥ ಕಾರ್ಯಕ್ರಮವನ್ನು ಯಡಿಯೂರಪ್ಪನವರು ಕೊಟ್ಟಿಲ್ಲ. ನಾವು ಕರ್ನಾಟಕವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ನಾವು ಹೇಳಿದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ. ಸಾಧ್ಯ ಕಾಂಗ್ರೆಸ್ ಮುಕ್ತ ಮಾಡಕ್ಕಾಗದ್ರೆ ಯಡಿಯೂರಪ್ಪನವ್ರೆ, ಯಡಿಯೂರಪ್ಪನವರು ಕನಸು ಕಾಣ್ತಾ ಇದ್ರೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಕನಸು. ಯಡಿಯೂರಪ್ಪನವರೇ, ನೀವೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಿಮ್ಮ ಅಪ್ರಾಣೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ.
ಯಡಿಯೂರಪ್ಪ ಒಪ್ಕೊಳ್ಳಕ್ಕಾಗಿದ್ದೀರ ನೀವು? ಹೊಸ ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗಿ ಚೆಕ್ಗಳ ಮೂಲಕ ಲಂಚ ತಗೊಂಡು ಸಿಕ್ಕಾಕೊಂಡು ಜೈಲಿಗೆ ಹೋದಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಶ್ರೀಮಾನ್ ಯಡಿಯೂರಪ್ಪ. ನಾಚಿಕೆ ಇಲ್ಲಿ ಬಟ್ಟೆ ಮುಖ್ಯಮಂತ್ರಿ और खबरों के लिए देखते रहिए बी न्यूज नेशन।